ಕಳಪೆ ಕಾಮಗಾರಿ ನಡೆಸಿ ಚರಂಡಿ ಕುಸಿದು ಬಿದ್ದು ವಾರವಾದರೂ ಬರದೆ ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಪಡಿಸಿ ಸ್ಥಳೀಯರ ಆಕ್ರೋಶಕ್ಕೆ ಗುರಿಯಾಗಿದ್ದ ಗುತ್ತಿಗೆದಾರ ರಾಜೇಶ್ ನಾಯ್ಕ್ಗೆ ಜನರು ತಪರಾಕಿ ಹಾಕಿ ತರಾಟೆ ತೆಗೆದುಕೊಂಡ ಘಟನೆ ಅಂಕೋಲಾದಲ್ಲಿ ನಡೆದಿದೆ. ಜೂನ್ 9ರಂದು ಅಂಕೋಲಾ ಕೇಣಿಯ ಹರಿಕಂತ್ರವಾಡದಲ್ಲಿ ಅಂದಾಜು 38 ಅಡಿ ಉದ್ದದ ಚರಂಡಿ ಕುಸಿದು ಬಿದ್ದು ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಕೆಆರ್ಐಡಿಎಲ್ ವತಿಯಿಂದ ನಡೆದ ಕಾಮಗಾರಿ ಕಳಪೆಯಾಗಿದ್ದು ನೈತಿಕ ನಿಯಮ ಮೀರಿ ಕಾಮಗಾರಿ ನಡೆಸಲಾಗಿತ್ತು. ಈ ಕುರಿತು ನುಡಿಸಿರಿ ವಾಹಿನಿಯ ಅಂಕೋಲಾ ವರದಿಗಾರರಾದ ಮಾರುತಿ ಹರಿಕಂತ್ರ ವಿಸ್ತೃತ ವರದಿಯ ಮೂಲಕ ಕೆಆರ್ಐಡಿಎಲ್ ಕಳಪೆ ಕಾಮಗಾರಿಯ ವಿವರ ಬಹಿರಂಗಪಡಿಸಿದ್ರು. ಅದಾದ ನಂತರ ಎಚ್ಚೆತ್ತ ಕಾಮಗಾರಿಯ ಉಸ್ತುವಾರಿ ರಾಜೇಶ್ ನಾಯ್ಕ್ 9 ದಿನದ ನಂತರ ಮಂಗಳವಾರ ಸ್ಥಳಕ್ಕೆ ಬಂದಿದ್ರು. ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಾರ್ವಜನಿಕರು ಗುತ್ತಿಗೆ ಕಾರ್ಯ ನಡೆಸಿದ ರಾಜೇಶರಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂದಾಜು ಮೊತ್ತ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಡೆದ ಒಳಚರಂಡಿ ಸಂಪೂರ್ಣ ಕಳಪೆಯಾಗಿದ್ದು ಅಧಿಕಾರಿಗಳು ಇಲ್ಲವೇ ಈ ಕಾಮಗಾರಿಯ ಇಂಜಿನಿಯರ್ ಸ್ಥಳಕ್ಕೆ ಭೇಟಿ ನೀಡಬೇಕು ಎಂದು ಆಗ್ರಹಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಇತರೆ ಭಾಗದ ಸದಸ್ಯರು ಇದಕ್ಕೆ ಧ್ವನಿಗೂಡಿಸಿ ತರಾಟೆಗೆ ತೆಗೆದುಕೊಂಡರು. ಗೊತ್ತಾಯ್ತಾ? ನೀವತ್ತೆ ಉದಯ ನಾಯ್ಕ್ ಹಂಗಂತ ಭರತ್ ಲಾಲ್ ಮೀನರನ್ನ ಸ್ಪಾಟಿಗೆ ಕರೆಸಿದ್ದಾನೆ. ನಮ್ಮ ಇದರಲ್ಲಿ ಗಡಲ ಬರ್ತಾ ಇದ್ದಾಗ ಓಯ್ ಇದನ್ನ ನಾನು ಕೋರ್ಟಿಗೆ ಹೋಗಿ ಬಟ್ ಇಲ್ಲಲ್ಲ ಹೈಕೋರ್ಟಿಗೆ ಹಾಕಿ ನಿಮ್ಮ ಮಾನ ಹರಾಜು ಹಾಕದೇ ಇದ್ರೆ ಉದಯ ನಾಯ್ಕ್ ನನ್ನ ಎಚ್ಚರ ಇಟ್ಕೊಳ್ಳಿ. ಎಲ್ಲ ದಾಖಲೆಗಳನ್ನು ಇಟ್ಕೊಂಡಿದ್ದೇನೆ. ನೀವು ಕೊಟ್ಟ ಫೋರ್ಜರಿ ದಾಖಲೆಗಳು 30 ಲಕ್ಷ ರೂಪಾಯಿ ಕಾಮಗಾರಿ, ಗ್ರಾಮ ಪಂಚಾಯತ್ಗೆ 20 ಲಕ್ಷ ಡೂಪ್ಲಿಕೇಟ್ ಎಸ್ಟಿಮೇಟ್ ತಯಾರು ಮಾಡಿರಿ. ಒಂದು ಡೂಪ್ಲಿಕೇಟ್ ಒಂದಿದು ಅಂದ್ರೆ ಸರ್ಕಾರಕ್ಕೆ ಪಂಗ್ರಾಮ ಹಾಕ್ತಿರಿಯಲ್ಲ ಕಾಂಟ್ರಾಕ್ಟರು ಮತ್ತು ಇಂಜಿನಿಯರ್ ಎಲ್ಲ ಸೇರಿ. ಹಳ್ಳಿ ಜನ ಇಲ್ಲಿ ಏನು ಗೊತ್ತಾಗುದು ಗುಗ್ಗುಗಳಂತ ಹೇಳ್ಕೊಂಡು ಅವರಿಗೆ ಗುಗ್ಗು ನಾಮ ಹಾಕಿ ಮನೆಗೆ ಹೋಗುದು. ನೀವು ತಾತ್ಕಾಲಿಕವಾಗಿ ಮರಳಿನ ಚೀಲವನ್ನ ಚರಂಡಿಯ ಕುಸಿದ ಭಾಗದಲ್ಲಿ ಹಾಕಿ ಸಾರ್ವಜನಿಕರ ಸಂಚಾರಕ್ಕೆ ಹಾಗೂ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗದಂತೆ ನೋಡಿಕೊಳ್ಳಿ ಎಂದು ಹಿರಿಯ ಗ್ರಾಮ ಪಂಚಾಯತ್ ಸದಸ್ಯ ಉದಯ್ ವಾಮನ್ ನಾಯ್ಕ್ ಎಚ್ಚರಿಕೆ ನೀಡಿದರು. ಪುನಃ ಸಂಪೂರ್ಣ ಚರಂಡಿ ಕಾಮಗಾರಿಯನ್ನ ಪ್ರಾರಂಭಿಸಿ ಗುಣಮಟ್ಟದಲ್ಲಿ ಚರಂಡಿ ನಿರ್ಮಾಣ ಮಾಡುವಂತೆ ಸ್ಥಳೀಯರು ರಾಜೇಶ್ ನಾಯ್ಕ್ಗೆ ಎಚ್ಚರಿಕೆ ನೀಡಿದರು. ಮತ್ತು ಅವರು ನಮ್ಮ ಹತ್ರ ಈಗ ಅಧ್ಯಕ್ಷರ ಹತ್ರ ಆಗಲಿ, ಪಿಡಿಒರ ಹತ್ರ ಆಗಲಿ, ನನ್ನ ಹತ್ರ ಆಗಲಿ, ಇವ್ರ ಹತ್ರ ಆಗಲಿ ಅದೇ ಸರ್ ನಾನೇ ಇಂಜಿನಿಯರ್ ಅಂತ ಹೇಳ್ಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದವ್ರೆ ಕಾಣಿಸ್ಕೊಂಡು ಹಂಗೆ ಹೇಳಿದ್ರು. ನಿಮ್ಮ ನೀವು ಮಾಡುವಂತ ಕೆಲಸ ನೋಡ ಹಂಗೆ ಹೇಳಿದ್ರು ಅವರು. ನನ್ನ ಕಡೆ ಹೇಳಿ ಯಾಕೆ ಹೇಳಿದ್ರ? ನಾ ಇಷ್ಟೆಲ್ಲ ಕಾಮಗಾರಿ ತಡಿ ಮಾಡಿದ್ನಲ್ಲ, ಇಷ್ಟೆಲ್ಲ ಈಗ ಒಂದು 10-20 ವರ್ಷದಿಂದ ನಿಲ್ಲಿಸಿದ್ನಲ್ಲ, ಯಾವ ಇಂಜಿನಿಯರ್ ಹಿಂಗಂತ ಹೇಳಿಲ್ಲ. ಇದೇ ತರ ಮೋಸ ಮಾಡ್ಕೊಂಡೆ ಕೆಲಸ ಮಾಡೋದ ನಮ್ಮ ಪಿಡಿಒಗೆ ಮೋಸ ಮಾಡಿದ್ದಾರೆ. ಔಟ್ಸೋರ್ಸ್ ಅಲ್ಲ, ನೀವೇನು ಹೇಳಿದ್ದೆ ಅದೇ ಸರ್ ಔಟ್ಸೋರ್ಸ್ ಅಂತ ಹೇಳಿದ್ದೆ. ಏನ್ ಹೇಳಿದ್ದೆ ನೀನು? ನಾನೇನಂದೆ ಪ್ರವೀಣ್ ಸರ್ ಕರೀರಿ ಅಂದೆ. ಪ್ರವೀಣ್ ಸರ್ ಕರೀರಿ ಅಂದ ನೀವೇನಂದ್ರೆ ಮೋಹನ್ ಅವ್ರ ಏನಂದ್ರೆ ಅಲ್ಲ ಸರಿ ಮಾಡ್ಕೊಳ್ಳೋದಾಯ್ತು. ಅಲ್ಲ ಸ್ವಲ್ಪ ಮಾನ ಮರ್ಯಾದೆ ನೀವು ಸಮುದ್ರ ನೀರು ಮತ್ತು ಹಿಂಗ್ ಮಾಡೋದಿಲ್ಲ. ಈಗ ಏನಿಲ್ಲ ಸರ್, ಅವತ್ತು ಆಗಿದ್ದು ನಿಮ್ಗೂ ನೋವಾಗಿದೆ, ಅಧ್ಯಕ್ಷರು ಹೇಳ್ಕೊಳ್ಬೇಕಾದ್ರೆ ಈ ನಾಯಿ ಹತ್ರ ಹೇಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಹೇಳ್ತೀನಿ ಕೇಳಿ, ನೀವು ಅಲ್ಲಿ ಏನು ಸ್ಟಂಟ್ ಇದೆಯಲ್ಲ ಈಗ ಕಳಿಸ್ಬೇಡಿ ಸರ್. ಸರ್ ಕಳಿಸಿದ ನೀವು ಜವಾಬ್ದಾರಿ. ಸರ್ ಕಳಿಸಿದ್ದು ನೀವು ಜವಾಬ್ದಾರಿ. ಸರ್ ಬೇಡ ಕಳಿಸಿದ ನೀವು ಜವಾಬ್ದಾರಿ. ಒಂದೊಮ್ಮೆ ಕೆಆರ್ಐಡಿಎಲ್ ಅಥವಾ ಇಂಜಿನಿಯರ್ ಇಲ್ಲವೇ ಗುತ್ತಿಗೆ ಕಾಮಗಾರಿ ನೋಡಿಕೊಂಡ ವ್ಯಕ್ತಿ ಇದನ್ನ ಸರಿಪಡಿಸದೇ ಇದ್ದಲ್ಲಿ ನ್ಯಾಯಾಲಯದ ಮೂಲಕ ಪರಿಹಾರ ಕೇಳುವುದಾಗಿ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಅಂಕೋಲಾ.